ಎಲ್ಲ ನಮ್ಮ ಹೈಕಮಾಂಡ್ಗೆ ಬಿಟ್ಟಿದ್ರಿ. ಈಗಾಗಲೇ ಮುಂದಿನ ಅವಧಿಗೆ ಸಿದ್ಧರಣ್ಣ ಇರ್ತಾರೆ ಅನ್ನುವಂಥ ಮಾತನ್ನು ಶಿವಾನಂದ ಪಾಟೀಲ್ ಅವರು ಹೇಳಿದ್ರು. ಶಿವಾನಂದ ಪಾಟೀಲ್ ನಿನ್ನೆ ಒಂದು ಹೊಸ ಇದನ್ನ ಅದ್ರ ಬಗ್ಗೆ ನನಗೆ ಯಾವುದೂ ಗಮನಕ್ಕಿಲ್ಲ. ನಮ್ಮ ಪಕ್ಷದಾಗ ಏಟ್ ಕೆಲಸ ಮಾಡಂತ ಅಷ್ಟು ಕೆಲಸ ಮಾಡ್ತೀವಿ. ಅದು ದೊಡ್ಡ ದೊಡ್ಡವ್ರ ಲೆವೆಲ್ ಆಗಿರೋದು ದೊಡ್ಡ ದೊಡ್ಡವ್ರು ಮಾಡ್ತಾರೆ ನಮ್ಮನ್ನೆಲ್ಲರೂ. ಸಚಿವ ಸ್ಥಾನಕ್ಕೆ ಈ ಸಲ ನಾನು ಆಕಾಂಕ್ಷೆ ಇದೀನಿ. ಸಚಿವ ಸ್ಥಾನ ಬಂದ ಈ ಸಲ ನಾನು ಕೊಡಲೇಬೇಕು, ಕೊಡ್ತಾರೆ. ಸಂಪುಟ ವಿಸ್ತರಣೆ ಆಗುತ್ತೆ ಮಾರ್ಚ್ ನಂತರ ಮಾಡ್ತಾರೆ. ಈಗ ಸಿದ್ದರಾಮಯ್ಯ ಅವರು ಅನಿವಾರ್ಯ ಅವರಿದ್ದ ಗ್ಯಾರಂಟಿ ಜೊತೆಗೆ ಅವರು ಇಟ್ಕೊಂಡು ಎಲೆಕ್ಷನ್ ಮಾಡಬೇಕು. ಇಲ್ಲ, ಸಿದ್ದರಾಮಯ್ಯನವ್ರು ನೋಡ್ರಿ ಆರ್ಥಿಕ ತಜ್ಞರು ಇದ್ದಂಗೆ. ಯಾಕಂದ್ರೆ ಇಷ್ಟು ಸಲ ಅವರೆಲ್ಲ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಕೆಲಸ ಮಾಡಿದಾರೆ. ಯಾಕಂದ್ರೆ ಇದನ್ನ ಬೇರೆ ಯಾರಾಗಿದ್ರು ಕೂಡ ನಾವು ಕೊಟ್ಟಂತ ಗ್ಯಾರಂಟಿಗಳನ್ನ ಹ್ಯಾಂಡಲ್ ಮಾಡಕ್ ಹಾಕಿದ್ದಿಲ್ಲ. ಇಷ್ಟೊತ್ತಿಗೆ ನಾವು ಹೆಸರು ಕೆಡಿಸುವಂತ ಪರಿಸ್ಥಿತಿ ಬರ್ತಿತ್ತು. ಅದರ ಸಂಪೂರ್ಣವಾಗಿ ಮನೆ ಮನೆಗೆ ಎಲ್ಲ ಜಾತಿ ಎಲ್ಲ ವರ್ಗದ ಜನ, ಇವನ್ ಎಲ್ಲ ಪಕ್ಷದ ಜನರಿಗೂ ಕೂಡ ನಮ್ಮ ಗ್ಯಾರಂಟಿಗಳು ಹೊಂಟಾವ ಅನ್ನೋಂಥದ್ದು ಹೇಳ್ತೇನೆ. ಪಕ್ಷಾತೀತವಾಗಿ ಬಿಜೆಪಿ ಅವ್ರಿಗೂ ನಮ್ಮ ಗ್ಯಾರಂಟಿ ಹೊಂಟಾವು, ಎಲ್ಲ ಜಾತಿಯವ್ರಿಗೂ ನಮ್ಮ ಗ್ಯಾರಂಟಿ ಹೊಂಟಾವು. ನಮ್ಮ ಗ್ಯಾರಂಟಿ ಅದನ್ನ ನಾ ಹೇಳಿನಲ್ರಿ, ಹೈಕಮಾಂಡ್ ಬಿಟ್ಟಿದ್ದವ್ರು. ಯಾವ ಕಮ್ಯುನಿಟಿ ನಮ್ಮಲ್ಲಿ ನೋಡಿ, ನಮ್ಮ ಪಕ್ಷದಲ್ಲಿ ಜಾತೀಯತೆ ಇಲ್ಲ. ನಮ್ಮ ಪಕ್ಷದಲ್ಲಿ ಎಲ್ಲಾ ಜಾತಿಯವರು ಅದೇನೋ, ಅಲ್ಲಾನು ಅದಾನ, ಅಕ್ಬರ್ ಅದಾನ, ರಾಮು ಅದಾನ, ಸೀತಾನು ಅದಾನ, ಎಲ್ಲ ಅದಾರ ನಮ್ಮ ಪಕ್ಷದಾಗ. ಹಂಗಾಗಿ ನಮ್ಮ ಪಕ್ಷದಾಗ ಏನು ಜಾತಿ ಇಲ್ಲ. ನಮ್ಮ ಪಕ್ಷದಾಗ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದು ಅವರ. 2.5 ವರ್ಷದ ನಂತರ ಸಿಎಂ ಬದಲಾವಣೆ ಅಂತ ಆರಂಭವಾಗಿ ಮಾತು ಕೇಳಬಹುದಿತ್ತು ಕೆಲವೊಂದು ಕಡೆ. ನಾ ಹೇಳಿದೆ, ನನಗೆ ಏನು ಗೊತ್ತಿಲ್ಲ ಅದ್ರ ಬಗ್ಗೆ. ಅದನ್ನ ಹೈಕಮಾಂಡ್ ಅವ್ರು ಯಾರು ಬಂದಾಗ ಕೇಳ್ರಿ. ಅಷ್ಟು ದೊಡ್ಡ ಲೀಡರ್ ಅಲ್ಲ ಇನ್ನು. ಎಲ್ಲ ನಮ್ಮ ಹೈಕಮಾಂಡ್ಗೆ ಬಿಟ್ಟಿದ್ರಿ. ಈಗಾಗಲೇ ಮುಂದಿನ ಅವಧಿಗೆ ಸಿದ್ಧರಣ್ಣ ಇರ್ತಾರೆ ಅನ್ನುವಂಥ ಮಾತನ್ನು ಶಿವಾನಂದ ಪಾಟೀಲ್ ಅವರು ಹೇಳಿದ್ರು. ಶಿವಾನಂದ ಪಾಟೀಲ್ ನಿನ್ನೆ ಒಂದು ಹೊಸ ಇದನ್ನ ಅದ್ರ ಬಗ್ಗೆ ನನಗೆ ಯಾವುದೂ ಗಮನಕ್ಕಿಲ್ಲ. ನಮ್ಮ ಪಕ್ಷದಾಗ ಏಟ್ ಕೆಲಸ ಮಾಡಂತ ಅಷ್ಟು ಕೆಲಸ ಮಾಡ್ತೀವಿ. ಅದು ದೊಡ್ಡ ದೊಡ್ಡವ್ರ ಲೆವೆಲ್ ಆಗಿರೋದು ದೊಡ್ಡ ದೊಡ್ಡವ್ರು ಮಾಡ್ತಾರೆ ನಮ್ಮನ್ನೆಲ್ಲರೂ. ಸಚಿವ ಸ್ಥಾನಕ್ಕೆ ಈ ಸಲ ನಾನು ಆಕಾಂಕ್ಷೆ ಇದೀನಿ. ಸಚಿವ ಸ್ಥಾನ ಬಂದ ಈ ಸಲ ನಾನು ಕೊಡಲೇಬೇಕು, ಕೊಡ್ತಾರೆ. ಸಂಪುಟ ವಿಸ್ತರಣೆ ಆಗುತ್ತೆ ಮಾರ್ಚ್ ನಂತರ ಮಾಡ್ತಾರೆ. ಈಗ ಸಿದ್ದರಾಮಯ್ಯ ಅವರು ಅನಿವಾರ್ಯ ಅವರಿದ್ದ ಗ್ಯಾರಂಟಿ ಜೊತೆಗೆ ಅವರು ಇಟ್ಕೊಂಡು ಎಲೆಕ್ಷನ್ ಮಾಡಬೇಕು. ಇಲ್ಲ, ಸಿದ್ದರಾಮಯ್ಯನವ್ರು ನೋಡ್ರಿ ಆರ್ಥಿಕ ತಜ್ಞರು ಇದ್ದಂಗೆ. ಯಾಕಂದ್ರೆ ಇಷ್ಟು ಸಲ ಅವರೆಲ್ಲ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಕೆಲಸ ಮಾಡಿದಾರೆ. ಯಾಕಂದ್ರೆ ಇದನ್ನ ಬೇರೆ ಯಾರಾಗಿದ್ರು ಕೂಡ ನಾವು ಕೊಟ್ಟಂತ ಗ್ಯಾರಂಟಿಗಳನ್ನ ಹ್ಯಾಂಡಲ್ ಮಾಡಕ್ ಹಾಕಿದ್ದಿಲ್ಲ. ಇಷ್ಟೊತ್ತಿಗೆ ನಾವು ಹೆಸರು ಕೆಡಿಸುವಂತ ಪರಿಸ್ಥಿತಿ ಬರ್ತಿತ್ತು. ಅದರ ಸಂಪೂರ್ಣವಾಗಿ ಮನೆ ಮನೆಗೆ ಎಲ್ಲ ಜಾತಿ ಎಲ್ಲ ವರ್ಗದ ಜನ, ಇವನ್ ಎಲ್ಲ ಪಕ್ಷದ ಜನರಿಗೂ ಕೂಡ ನಮ್ಮ ಗ್ಯಾರಂಟಿಗಳು ಹೊಂಟಾವ ಅನ್ನೋಂಥದ್ದು ಹೇಳ್ತೇನೆ. ಪಕ್ಷಾತೀತವಾಗಿ ಬಿಜೆಪಿ ಅವ್ರಿಗೂ ನಮ್ಮ ಗ್ಯಾರಂಟಿ ಹೊಂಟಾವು, ಎಲ್ಲ ಜಾತಿಯವ್ರಿಗೂ ನಮ್ಮ ಗ್ಯಾರಂಟಿ ಹೊಂಟಾವು. ನಮ್ಮ ಗ್ಯಾರಂಟಿ ಅದನ್ನ ನಾ ಹೇಳಿನಲ್ರಿ, ಹೈಕಮಾಂಡ್ ಬಿಟ್ಟಿದ್ದವ್ರು. ಯಾವ ಕಮ್ಯುನಿಟಿ ನಮ್ಮಲ್ಲಿ ನೋಡಿ, ನಮ್ಮ ಪಕ್ಷದಲ್ಲಿ ಜಾತೀಯತೆ ಇಲ್ಲ. ನಮ್ಮ ಪಕ್ಷದಲ್ಲಿ ಎಲ್ಲಾ ಜಾತಿಯವರು ಅದೇನೋ, ಅಲ್ಲಾನು ಅದಾನ, ಅಕ್ಬರ್ ಅದಾನ, ರಾಮು ಅದಾನ, ಸೀತಾನು ಅದಾನ, ಎಲ್ಲ ಅದಾರ ನಮ್ಮ ಪಕ್ಷದಾಗ. ಹಂಗಾಗಿ ನಮ್ಮ ಪಕ್ಷದಾಗ ಏನು ಜಾತಿ ಇಲ್ಲ. ನಮ್ಮ ಪಕ್ಷದಾಗ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದು ಅವರ. 2.5 ವರ್ಷದ ನಂತರ ಸಿಎಂ ಬದಲಾವಣೆ ಅಂತ ಆರಂಭವಾಗಿ ಮಾತು ಕೇಳಬಹುದಿತ್ತು ಕೆಲವೊಂದು ಕಡೆ. ನಾ ಹೇಳಿದೆ, ನನಗೆ ಏನು ಗೊತ್ತಿಲ್ಲ ಅದ್ರ ಬಗ್ಗೆ. ಅದನ್ನ ಹೈಕಮಾಂಡ್ ಅವ್ರು ಯಾರು ಬಂದಾಗ ಕೇಳ್ರಿ. ಅಷ್ಟು ದೊಡ್ಡ ಲೀಡರ್ ಅಲ್ಲ ಇನ್ನು. ಎಲ್ಲ ನಮ್ಮ ಹೈಕಮಾಂಡ್ಗೆ ಬಿಟ್ಟಿದ್ರಿ. ಈಗಾಗಲೇ ಮುಂದಿನ ಅವಧಿಗೆ ಸಿದ್ಧರಣ್ಣ ಇರ್ತಾರೆ ಅನ್ನುವಂಥ ಮಾತನ್ನು ಶಿವಾನಂದ ಪಾಟೀಲ್ ಅವರು ಹೇಳಿದ್ರು. ಶಿವಾನಂದ ಪಾಟೀಲ್ ನಿನ್ನೆ ಒಂದು ಹೊಸ ಇದನ್ನ ಅದ್ರ ಬಗ್ಗೆ ನನಗೆ ಯಾವುದೂ ಗಮನಕ್ಕಿಲ್ಲ. ನಮ್ಮ ಪಕ್ಷದಾಗ ಏಟ್ ಕೆಲಸ ಮಾಡಂತ ಅಷ್ಟು ಕೆಲಸ ಮಾಡ್ತೀವಿ. ಅದು ದೊಡ್ಡ ದೊಡ್ಡವ್ರ ಲೆವೆಲ್ ಆಗಿರೋದು ದೊಡ್ಡ ದೊಡ್ಡವ್ರು ಮಾಡ್ತಾರೆ ನಮ್ಮನ್ನೆಲ್ಲರೂ. ಸಚಿವ ಸ್ಥಾನಕ್ಕೆ ಈ ಸಲ ನಾನು ಆಕಾಂಕ್ಷೆ ಇದೀನಿ. ಸಚಿವ ಸ್ಥಾನ ಬಂದ ಈ ಸಲ ನಾನು ಕೊಡಲೇಬೇಕು, ಕೊಡ್ತಾರೆ. ಸಂಪುಟ ವಿಸ್ತರಣೆ ಆಗುತ್ತೆ ಮಾರ್ಚ್ ನಂತರ ಮಾಡ್ತಾರೆ. ಈಗ ಸಿದ್ದರಾಮಯ್ಯ ಅವರು ಅನಿವಾರ್ಯ ಅವರಿದ್ದ ಗ್ಯಾರಂಟಿ ಜೊತೆಗೆ ಅವರು ಇಟ್ಕೊಂಡು ಎಲೆಕ್ಷನ್ ಮಾಡಬೇಕು. ಇಲ್ಲ, ಸಿದ್ದರಾಮಯ್ಯನವ್ರು ನೋಡ್ರಿ ಆರ್ಥಿಕ ತಜ್ಞರು ಇದ್ದಂಗೆ. ಯಾಕಂದ್ರೆ ಇಷ್ಟು ಸಲ ಅವರೆಲ್ಲ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಕೆಲಸ ಮಾಡಿದಾರೆ. ಯಾಕಂದ್ರೆ ಇದನ್ನ ಬೇರೆ ಯಾರಾಗಿದ್ರು ಕೂಡ ನಾವು ಕೊಟ್ಟಂತ ಗ್ಯಾರಂಟಿಗಳನ್ನ ಹ್ಯಾಂಡಲ್ ಮಾಡಕ್ ಹಾಕಿದ್ದಿಲ್ಲ. ಇಷ್ಟೊತ್ತಿಗೆ ನಾವು ಹೆಸರು ಕೆಡಿಸುವಂತ ಪರಿಸ್ಥಿತಿ ಬರ್ತಿತ್ತು. ಅದರ ಸಂಪೂರ್ಣವಾಗಿ ಮನೆ ಮನೆಗೆ ಎಲ್ಲ ಜಾತಿ ಎಲ್ಲ ವರ್ಗದ ಜನ, ಇವನ್ ಎಲ್ಲ ಪಕ್ಷದ ಜನರಿಗೂ ಕೂಡ ನಮ್ಮ ಗ್ಯಾರಂಟಿಗಳು ಹೊಂಟಾವ ಅನ್ನೋಂಥದ್ದು ಹೇಳ್ತೇನೆ. ಪಕ್ಷಾತೀತವಾಗಿ ಬಿಜೆಪಿ ಅವ್ರಿಗೂ ನಮ್ಮ ಗ್ಯಾರಂಟಿ ಹೊಂಟಾವು, ಎಲ್ಲ ಜಾತಿಯವ್ರಿಗೂ ನಮ್ಮ ಗ್ಯಾರಂಟಿ ಹೊಂಟಾವು. ನಮ್ಮ ಗ್ಯಾರಂಟಿ ಅದನ್ನ ನಾ ಹೇಳಿನಲ್ರಿ, ಹೈಕಮಾಂಡ್ ಬಿಟ್ಟಿದ್ದವ್ರು. ಯಾವ ಕಮ್ಯುನಿಟಿ ನಮ್ಮಲ್ಲಿ ನೋಡಿ, ನಮ್ಮ ಪಕ್ಷದಲ್ಲಿ ಜಾತೀಯತೆ ಇಲ್ಲ. ನಮ್ಮ ಪಕ್ಷದಲ್ಲಿ ಎಲ್ಲಾ ಜಾತಿಯವರು ಅದೇನೋ, ಅಲ್ಲಾನು ಅದಾನ, ಅಕ್ಬರ್ ಅದಾನ, ರಾಮು ಅದಾನ, ಸೀತಾನು ಅದಾನ, ಎಲ್ಲ ಅದಾರ ನಮ್ಮ ಪಕ್ಷದಾಗ. ಹಂಗಾಗಿ ನಮ್ಮ ಪಕ್ಷದಾಗ ಏನು ಜಾತಿ ಇಲ್ಲ. ನಮ್ಮ ಪಕ್ಷದಾಗ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದು ಅವರ. 2.5 ವರ್ಷದ ನಂತರ ಸಿಎಂ ಬದಲಾವಣೆ ಅಂತ ಆರಂಭವಾಗಿ ಮಾತು ಕೇಳಬಹುದಿತ್ತು ಕೆಲವೊಂದು ಕಡೆ.
ಏನಾದ್ರು ಮುಂದುವರೆದ ಮುಂದೆ ನವೆಂಬರ್ ಚೇಂಜ್ ಆಗುತ್ತೆ ನಾ ಹೇಳಿದೆ, ನನಗೆ ಏನು ಗೊತ್ತಿಲ್ಲ ಅದ್ರ ಬಗ್ಗೆ. ಅದನ್ನ ಹೈಕಮಾಂಡ್ ಅವ್ರು ಯಾರು ಬಂದಾಗ ಕೇಳ್ರಿ. ಅಷ್ಟು ದೊಡ್ಡ ಲೀಡರ್ ಅಲ್ಲ ಇನ್ನು. ಅದು ನಮ್ಮ ಹೈಕಮಾಂಡ್ಗೆ ಬಿಟ್ಟಿದ್ರಿ. ಈಗ ಗ್ಯಾರಂಟಿ ಈಗಾಗಲೇ ಮುಂದಿನ ಅವಧಿಗೆ ಸಿದ್ದರಾಮಯ್ಯ ಇರ್ತಾರೆ ಅನ್ನುವಂಥ ಮಾತನ್ನು ಶಿವಾನಂದ ಪಾಟೀಲ್ ಅವರು ಹೇಳಿದ್ರು. ಶಿವಾನಂದ ಪಾಟೀಲ್ ನಿನ್ನೆ ಒಂದು ಹೊಸ ಇದನ್ನ ಅದ್ರ ಬಗ್ಗೆ ನನಗೆ ಯಾವುದೂ ಗಮನಕ್ಕಿಲ್ಲ. ನಮ್ಮ ಪಕ್ಷದಾಗ ಏಟ್ ಕೆಲಸ ಮಾಡಂತಾರೆ ಅಷ್ಟು ಕೆಲಸ ಮಾಡ್ತೀವಿ. ಅದು ದೊಡ್ಡ ದೊಡ್ಡವ್ರ ಲೆವೆಲ್ ಆಗಿರೋದು ದೊಡ್ಡ ದೊಡ್ಡವ್ರು ಮಾಡ್ತಾರೆ ನಮ್ಮೆಲ್ಲರೂ. ನಾ ಸಚಿವ ಸ್ಥಾನಕ್ಕೆ ಈ ಸಲ ನಾನು ಆಕಾಂಕ್ಷೆ ಇದೀನಿ. ಸಚಿವ ಸ್ಥಾನ ಬಂದ ಈ ಸಲ ನಾನು ಕೊಡಲೇಬೇಕು, ಕೊಡ್ತಾರೆ, ಸಂಪುಟ ವಿಸ್ತರಣೆ ಆಗ್ತದೆ. ಆಗುತ್ತೆ. ಮಾರ್ಚ್ ನಂತರ ಮಾಡ್ತಾರೆ. ಈಗ ಸಿದ್ದರಾಮಯ್ಯ ಅವರು ಅನಿವಾರ್ಯ ಪಕ್ಷಕ್ಕೆ ಅವರಿದ್ದ ಗ್ಯಾರಂಟಿ ಜೊತೆಗೆ ಅವರು ಇಟ್ಕೊಂಡು ಎಲೆಕ್ಷನ್ ಮಾಡಬೇಕು. ಇಲ್ಲ, ಸಿದ್ದರಾಮಯ್ಯನವ್ರು ನೋಡ್ರಿ ಆರ್ಥಿಕ ತಜ್ಞರು ಇದ್ದಂಗ. ಯಾಕಂದ್ರೆ ಇಷ್ಟು ಸಲ ಅವರೆಲ್ಲ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದಾರೆ. ಯಾಕಂದ್ರೆ ಇದನ್ನ ಬೇರೆ ಯಾರಾಗಿದ್ರು ಕೂಡ ನಾವು ಕೊಟ್ಟಂತ ಗ್ಯಾರಂಟಿಗಳನ್ನ ಹ್ಯಾಂಡಲ್ ಮಾಡಕ್ ಹಾಕಿದ್ದಿಲ್ಲ. ಇಷ್ಟೊತ್ತಿಗೆ ನಾವು ಹೆಸರು ಕೆಡಿಸುವಂತ ಪರಿಸ್ಥಿತಿ ಬರ್ತಿತ್ತು. ಆದ್ರೆ ಸಂಪೂರ್ಣವಾಗಿ ಮನೆ ಮನೆಗೆ ಎಲ್ಲ ಜಾತಿ, ಎಲ್ಲ ವರ್ಗದ ಜನ, ಇವನ್ ಎಲ್ಲ ಪಕ್ಷದ ಜನರಿಗೂ ಕೂಡ ನಮ್ಮ ಗ್ಯಾರಂಟಿಗಳು ಹೊಂಟಾವ ಅನ್ನೋಂಥದ್ದು ಹೇಳ್ತೇನೆ. ಪಕ್ಷಾತೀತವಾಗಿ ಬಿಜೆಪಿ ಅವ್ರಿಗೂ ನಮ್ಮ ಗ್ಯಾರಂಟಿ ಹೊಂಟಾವು, ಎಲ್ಲ ಜಾತಿಯವ್ರಿಗೂ ನಮ್ಮ ಗ್ಯಾರಂಟಿ ಹೊಂಟಾವು. ನಮ್ಮ ಗ್ಯಾರಂಟಿ ಅದನ್ನ ನಾ ಹೇಳಿನಲ್ರಿ, ಹೈಕಮಾಂಡ್ ಬಿಟ್ಟಿದ್ದವ್ರು ಯಾರು ಯಾವ ಕಮ್ಯುನಿಟಿ. ನಮ್ಮಲ್ಲಿ ನೋಡ್ರಿ, ನಮ್ಮ ಪಕ್ಷದಲ್ಲಿ ಜಾತೀಯತೆ ಇಲ್ಲ. ನಮ್ಮ ಪಕ್ಷದಲ್ಲಿ ಎಲ್ಲಾ ಜಾತಿಯವರು ಅದೇನೋ. ಅಲ್ಲಾನು ಅದಾನ, ಅಕ್ಬರ್ ಅದಾನ, ರಾಮು ಅದಾನ, ಸೀತಾನು ಅದಾನ, ಎಲ್ಲ ಅದಾರ ನಮ್ಮ ಪಕ್ಷದಾಗ. ಹಂಗಾಗಿ ನಮ್ಮ ಪಕ್ಷದಾಗ ಏನು ಜಾತಿ ಇಲ್ಲ. ನಮ್ಮ ಪಕ್ಷದಾಗ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದು ಅವರ. 2.5 ವರ್ಷದ ನಂತರ ಸಿಎಂ ಬದಲಾವಣೆ ಅಂತ ಆರಂಭವಾಗಿ ಮಾತು ಕೇಳ್ಬೋದಿತ್ತು ಕೆಲವೊಂದ್ ಕಡೆ. ಏನಾದ್ರು ಮುಂದುವರೆದ ಮುಂದೆ ನವೆಂಬರ್ ಚೇಂಜ್ ಆಗುತ್ತೆ. ನಾ ಹೇಳಿದೆ, ನನಗೆ ಏನು ಗೊತ್ತಿಲ್ಲ ಅದ್ರ ಬಗ್ಗೆ. ಅದನ್ನ ಹೈಕಮಾಂಡ್ ಅವ್ರು ಯಾರು ಬಂದಾಗ ಕೇಳ್ರಿ. ಅಷ್ಟು ದೊಡ್ಡ ಲೀಡರ್ ಅಲ್ಲ ಇನ್ನು. ಅದು ನಮ್ಮ ಹೈಕಮಾಂಡ್ಗೆ ಬಿಟ್ಟಿದ್ರಿ. ಈಗ ಗ್ಯಾರಂಟಿ ಈಗಾಗಲೇ ಮುಂದಿನ ಅವಧಿಗೆ ಸಿದ್ದರಾಮಯ್ಯ ಇರ್ತಾರೆ ಅನ್ನುವಂಥ ಮಾತನ್ನು ಶಿವಾನಂದ ಪಾಟೀಲ್ ಅವರು ಹೇಳಿದ್ರು. ಶಿವಾನಂದ ಪಾಟೀಲ್ ನಿನ್ನೆ ಒಂದು ಹೊಸ ಇದನ್ನ ಅದ್ರ ಬಗ್ಗೆ ನನಗೆ ಯಾವುದೂ ಗಮನಕ್ಕಿಲ್ಲ. ನಮ್ಮ ಪಕ್ಷದಾಗ ಏಟ್ ಕೆಲಸ ಮಾಡಂತಾರೆ ಅಷ್ಟು ಕೆಲಸ ಮಾಡ್ತೀವಿ. ಅದು ದೊಡ್ಡ ದೊಡ್ಡವ್ರ ಲೆವೆಲ್ ಆಗಿರೋದು ದೊಡ್ಡ ದೊಡ್ಡವ್ರು ಮಾಡ್ತಾರೆ ನಮ್ಮೆಲ್ಲರೂ. ನಾ ಸಚಿವ ಸ್ಥಾನಕ್ಕೆ ಈ ಸಲ ನಾನು ಆಕಾಂಕ್ಷೆ ಇದೀನಿ. ಸಚಿವ ಸ್ಥಾನ ಬಂದ ಈ ಸಲ ನಾನು ಕೊಡಲೇಬೇಕು, ಕೊಡ್ತಾರೆ, ಸಂಪುಟ ವಿಸ್ತರಣೆ ಆಗ್ತದೆ. ಆಗುತ್ತೆ. ಮಾರ್ಚ್ ನಂತರ ಮಾಡ್ತಾರೆ. ಈಗ ಸಿದ್ದರಾಮಯ್ಯ ಅವರು ಅನಿವಾರ್ಯ ಪಕ್ಷಕ್ಕೆ ಅವರಿದ್ದ ಗ್ಯಾರಂಟಿ ಜೊತೆಗೆ ಅವರು ಇಟ್ಕೊಂಡು ಎಲೆಕ್ಷನ್ ಮಾಡಬೇಕು. ಇಲ್ಲ, ಸಿದ್ದರಾಮಯ್ಯನವ್ರು ನೋಡ್ರಿ ಆರ್ಥಿಕ ತಜ್ಞರು ಇದ್ದಂಗ. ಯಾಕಂದ್ರೆ ಇಷ್ಟು ಸಲ ಅವರೆಲ್ಲ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದಾರೆ. ಯಾಕಂದ್ರೆ ಇದನ್ನ ಬೇರೆ ಯಾರಾಗಿದ್ರು ಕೂಡ ನಾವು ಕೊಟ್ಟಂತ ಗ್ಯಾರಂಟಿಗಳನ್ನ ಹ್ಯಾಂಡಲ್ ಮಾಡಕ್ ಹಾಕಿದ್ದಿಲ್ಲ. ಇಷ್ಟೊತ್ತಿಗೆ ನಾವು ಹೆಸರು ಕೆಡಿಸುವಂತ ಪರಿಸ್ಥಿತಿ ಬರ್ತಿತ್ತು. ಆದ್ರೆ ಸಂಪೂರ್ಣವಾಗಿ ಮನೆ ಮನೆಗೆ ಎಲ್ಲ ಜಾತಿ, ಎಲ್ಲ ವರ್ಗದ ಜನ, ಇವನ್ ಎಲ್ಲ ಪಕ್ಷದ ಜನರಿಗೂ ಕೂಡ ನಮ್ಮ ಗ್ಯಾರಂಟಿಗಳು ಹೊಂಟಾವ ಅನ್ನೋಂಥದ್ದು ಹೇಳ್ತೇನೆ. ಪಕ್ಷಾತೀತವಾಗಿ ಬಿಜೆಪಿ ಅವ್ರಿಗೂ ನಮ್ಮ ಗ್ಯಾರಂಟಿ ಹೊಂಟಾವು, ಎಲ್ಲ ಜಾತಿಯವ್ರಿಗೂ ನಮ್ಮ ಗ್ಯಾರಂಟಿ ಹೊಂಟಾವು. ನಮ್ಮ ಗ್ಯಾರಂಟಿ ಅದನ್ನ ನಾ ಹೇಳಿನಲ್ರಿ, ಹೈಕಮಾಂಡ್ ಬಿಟ್ಟಿದ್ದವ್ರು ಯಾರು ಯಾವ ಕಮ್ಯುನಿಟಿ. ನಮ್ಮಲ್ಲಿ ನೋಡ್ರಿ, ನಮ್ಮ ಪಕ್ಷದಲ್ಲಿ ಜಾತೀಯತೆ ಇಲ್ಲ. ನಮ್ಮ ಪಕ್ಷದಲ್ಲಿ ಎಲ್ಲಾ ಜಾತಿಯವರು ಅದೇನೋ. ಅಲ್ಲಾನು ಅದಾನ, ಅಕ್ಬರ್ ಅದಾನ, ರಾಮು ಅದಾನ, ಸೀತಾನು ಅದಾನ, ಎಲ್ಲ ಅದಾರ ನಮ್ಮ ಪಕ್ಷದಾಗ. ಹಂಗಾಗಿ ನಮ್ಮ ಪಕ್ಷದಾಗ ಏನು ಜಾತಿ ಇಲ್ಲ. ನಮ್ಮ ಪಕ್ಷದಾಗ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದು ಅವರ. 2.5 ವರ್ಷದ ನಂತರ ಸಿಎಂ ಬದಲಾವಣೆ ಅಂತ ಆರಂಭವಾಗಿ ಮಾತು ಕೇಳ್ಬೋದಿತ್ತು ಕೆಲವೊಂದ್ ಕಡೆ. ಏನಾದ್ರು ಮುಂದುವರೆದ ಮುಂದೆ ನವೆಂಬರ್ ಚೇಂಜ್ ಆಗುತ್ತೆ. ನಾ ಹೇಳಿದೆ, ನನಗೆ ಏನು ಗೊತ್ತಿಲ್ಲ ಅದ್ರ ಬಗ್ಗೆ. ಅದನ್ನ ಹೈಕಮಾಂಡ್ ಅವ್ರು ಯಾರು ಬಂದಾಗ ಕೇಳ್ರಿ. ಅಷ್ಟು ದೊಡ್ಡ ಲೀಡರ್ ಅಲ್ಲ ಇನ್ನು.